ಅದು ಬೆಂಗಳೂರಿನ ಹೃದಯ ಭಾಗ. ಅಲ್ಲಾಗ್ತಾ ಇರುವಂತಹ ಕಾಮಗಾರಿ ವಾಹನ ಸವಾರರ ಪ್ರಾಣ ಹಿಂಡ್ತಾ ಇದೆ. ಯಾಕಾಗಿ ಏನಾಯ್ತು? ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ವೈಟ್ ಟ್ಯಾಪಿಂಗ್ ಕಾಮಗಾರಿಯಿಂದ ಜನರ ಪ್ರಾಣಕ್ಕೆ ಕುತ್ತು. ಪರ್ಯಾಯ ಮಾರ್ಗ ಕಲ್ಪಿಸದೆ ಬಸ್ಗಳ ಸಂಚಾರ. ಮೆಜೆಸ್ಟಿಕ್ನಲ್ಲಿ ಜೀವ ಭಯದಲ್ಲಿ ಜನರ ಓಡಾಟ. ಮೆಜೆಸ್ಟಿಕ್ನ ಬಿಎಂಟಿಸಿ ಬಸ್ ನಿಲ್ದಾಣದ ಮುಖ್ಯ ರಸ್ತೆಗೆ ವೈಟ್ ಟ್ಯಾಪಿಂಗ್ ಕಾಮಗಾರಿ ಮಾಡಲಾಗ್ತಿದೆ. ರಸ್ತೆ ಬಂದ್ ಮಾಡಲಾಗಿದೆ. ಒಂದು ಕಡೆ ರಸ್ತೆ ಮಾಡ್ತಾ ಮತ್ತೊಂದು ಕಡೆ ಬಸ್ ಓಡಾಟಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಸಾರ್ವಜನಿಕರ ಓಡಾಟಕ್ಕೆ ಜಾಗ ಇಲ್ಲ. ಬಸ್ ಸಂಚಾರದ ಮಧ್ಯೆ ಜನ ಓಡಾಟ ಮಾಡ್ತಾ ಇದ್ದು ಅಪಾಯ ಹೆಚ್ಚಾಗಿದೆ. ಪ್ರಾಣಕ್ಕೆ ಕುತ್ತು ತರುವ ಆತಂಕ ಇದೆ. ಮೆಜೆಸ್ಟಿಕ್ನಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಬರದಿಂದ ಸಾಗಿದೆ. ಇದರ ಮಧ್ಯೆ ಸಾರ್ವಜನಿಕರ ಓಡಾಟಕ್ಕೆ ಸಮಸ್ಯೆ ಆಗ್ತಾ ಇದೆ. ಒಂದು ಕಡೆ ಬಸ್ಗಳ ಸಂಚಾರ, ಮತ್ತೊಂದು ಕಡೆ ಅದರ ಮಧ್ಯೆನೇ ಸಾರ್ವಜನಿಕರು ಓಡಾಟ ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಜೀವಭಯದಲ್ಲಿ ಓಡಾಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಾವು ಗಮನಿಸ್ತಾ ಹೋಗ್ಬೋದು. ಅಲ್ಲಿ ನೋಡ್ಬೋದಾಗಿದೆ, ಅಲ್ಲಿ ಬಸ್ಗಳು ಬರ್ತಾ ಇದ್ದಾವೆ. ಬಸ್ ಬರ್ತಾ ಇದ್ದರೆ ಅದರ ಪಕ್ಕದಲ್ಲೇ ಜನ ಓಡಾಟ ಮಾಡ್ತಾ ಇರುವಂಥದ್ದು. ಅಂದರೆ ಒಂದು ಕಡೆಗೆ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗ್ತಾ ಇದೆ, ಮತ್ತೊಂದು ಕಡೆಗೆ ಜನರ ಓಡಾಟ ಕೂಡ. ಒಂದೇ ರಸ್ತೆಯಲ್ಲಿ ಬಸ್ಗಳ ಸಂಚಾರ, ಒಂದೇ ರಸ್ತೆಯಲ್ಲಿ ಸಾರ್ವಜನಿಕರ ಓಡಾಟ. ಹೀಗೆ ಗುಂಪು ಗೂಡ್ಕೊಂಡು ಜನ ಬರ್ತಾ ಇದ್ದಾರೆ. ಬರುವಂಥ ಸಂದರ್ಭದಲ್ಲಿ ಅನಾಹುತಗಳಾಗುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಅಂದರೆ ಪರ್ಯಾಯ ಮಾರ್ಗವನ್ನು ಸರಿಯಾಗಿ ರೂಪಿಸ್ದೇ ಇರೋದು ಇಲ್ಲಿ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆ. ಗಮನಿಸ್ಬೋದಾಗಿದೆ, ಒಂದು ಕಡೆ BMTC ಬಸ್ಗಳು ಬರ್ತವೆ, ಮತ್ತೊಂದು ಕಡೆಗೆ ಜನರು ಕೂಡ ಬರ್ತಾ ಇರ್ತಾರೆ. ನೋಡ್ಕೊಂಡು ಬಂದರೆ ಓಕೆ, ಆದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಎನ್ನುವಂಥದ್ದು. ಪಕ್ಕದಲ್ಲಿ ಈಗಾಗಲೇ ಒಂದು ಕಡೆಗೆ ವೈಟ್ ಟ್ಯಾಪಿಂಗ್ ಕಾಮಗಾರಿ ಮುಕ್ತಾಯ ಆಗಿರುವಂಥದ್ದು, ಮತ್ತೊಂದು ಕಡೆಗೆ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಈ ಬರದಿಂದ ಸಾಗಿರುವಂಥ ವೈಟ್ ಟ್ಯಾಪಿಂಗ್ ಕಾಮಗಾರಿಯಿಂದಾಗಿ ಸಾರ್ವಜನಿಕರ ಓಡಾಟಕ್ಕೆ ಸಮಸ್ಯೆ ಆಗ್ತಾ ಇದೆ. ಅಂದರೆ ವೆಹಿಕಲ್ಗಳ ಪರ್ಯಾಯ ಮಾರ್ಗ ಬೇರೆ ಎಲ್ಲೂ ಇಲ್ಲ. BMTC ಬಸ್ಗಳು ಓಡಾಡಲಿಕ್ಕೆ ಇದೇ ಮಾರ್ಗದಲ್ಲಿ ಓಡಾಡಬೇಕಾಗುತ್ತೆ. ಸಾರ್ವಜನಿಕರು ಕೂಡ ಇದೇ ಮಾರ್ಗದಲ್ಲಿ ಬರಬೇಕಾಗತ್ತೆ. ಹಾಗಾಗಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಮುಗಿಯೋವರೆಗೂ ಕೂಡ ಸಾರ್ವಜನಿಕರಿಗೆ ತೀರಾ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಬಿಎಂಟಿಸಿ ಬಸ್ಗಳನ್ನ ಹೊರತುಪಡಿಸಿ ಕಾರು, ಬೈಕ್, ಆಟೋಗಳಿಗೆ ಮೆಜೆಸ್ಟಿಕ್ ಒಳಗಡೆಗೆ ಪ್ರವೇಶ ನಿಷೇಧ ಮಾಡಲಾಗಿದೆ. ಹಾಗಾಗಿ ಕೆಎಸ್ಆರ್ಟಿಸಿ ಒಂದು ಕಡೆ, ಬಿಎಂಟಿಸಿ ಇನ್ನೊಂದು ಕಡೆ ಸಂಚರಿಸುತ್ತಿದ್ದು ಮೆಜೆಸ್ಟಿಕ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗ್ತಿದೆ. ಬಸ್ಗಳು ಮೆಜೆಸ್ಟಿಕ್ ಪ್ರವೇಶಕ್ಕೆ ಪರ್ಯಾಯ ಮಾರ್ಗ ಇಲ್ಲದೆ ಸಮಸ್ಯೆ ಆಗ್ತಿದೆ. ಜನ ಓಡಾಟ ಕೂಡ ಕಷ್ಟ ಆಗ್ತಿದೆ. ತುಂಬ ಕಷ್ಟ ಆಗುತ್ತಲ್ಲ ಹೋಗೋದಕ್ಕೆ. ಭಯ ಇದೆ. ಹೌದು, ಯಾಕೆ, ಹೇಗೆ? ಯಾಕಂದರೆ ರೋಡ್ ಸರಿಯೇ ಇಲ್ಲ. ಈ ವೈಟ್ ಟ್ಯಾಪಿಂಗ್ ಕಾಮಗಾರಿ ಮುಗಿಯೋಕೆ 2-3 ತಿಂಗಳಾದ್ರೂ ಬೇಕಾಗಬಹುದು. ಅಲ್ಲಿಯವರೆಗೂ ಇದೇ ಸಮಸ್ಯೆ ಇರಲಿದೆ. ಸಾರ್ವಜನಿಕರ ಓಡಾಟಕ್ಕೆ ಸಮಸ್ಯೆ ಆಗದೇ ಇರೋ ಥರ ಪರ್ಯಾಯ ವ್ಯವಸ್ಥೆ ಮಾಡ್ತಾರಾ? ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.